ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹೌದು, ರಿಲೀಸ್ ಆಗಿದೆ. ಇನ್ನು ಇದಕ್ಕೆ ಜನ ತೀರ್ಪು ಕೊಡಬೇಕು. ನೀವು ಮೀಡಿಯಾದವರು ನಮಗೆ ಸಪೋರ್ಟ್ ಮಾಡಿ. ಸಿನಿಮಾ ಕ್ಲೈಮ್ಯಾಕ್ಸ್ ಒಂದು ಕಂಟೆಂಟ್ ಓರಿಯೆಂಟೆಡ್ ಮಾಡಿದ್ದೀವಿ. ಒಂದು ಜೀವ ಎಷ್ಟು ಅದಕ್ಕೆ ರಕ್ಷಣೆ ಮಾಡಿದಾಗ ಆ ಜೀವದಲ್ಲಿರೋ ಆರ್ಗ್ಯಾನ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಆ ಸಿನಿಮಾದಲ್ಲಿ ತೋರಿಸಿದ್ದೀವಿ. ಸೊ ಜನ ಅದಕ್ಕಾಗಿ ಸುದೀಪ್ ಸರ್ನ ಅವರ ಫ್ಯಾನ್ ಫಾಲೋಯಿಂಗ್ ಬೇಸಿಸ್ಗೆ ಅವರು ಒಬ್ಬ ದೊಡ್ಡ ಮೇರುನಟ ಅವ್ರು ಮಾಡ್ತಾರೆ ಅಂದಾಗ ಅವ್ರ ಫ್ಯಾನ್ಸ್ ಅದನ್ನು ಫಾಲೋ ಮಾಡ್ತಾರೆ. ಸೊ ಅದಕ್ಕಾಗಿ ಅದನ್ನು ಅಲ್ಲ ಮೇಡಮ್, ಇದು ಬ್ಯಾಂಗ್ಳೂರಲ್ಲಿ ನಡೆದಿರೋಂಥ ನೈಜ ಘಟನೆ. ಈ ಘಟನೆನ ಸ್ಕ್ರೀನಲ್ಲಿ ತರಬೇಕು, ತೆರೆ ಮೇಲೆ ತೋರಿಸ್ಬೇಕು ಅಂತ ಸುದೀಪ್ ಸರ್ ಹತ್ರ ನಾವು ಹೋಗಿ ಡಿಸ್ಕಸ್ ಮಾಡಿದಾಗ ಅವರು ಸರಿ ಇದನ್ನು ಮಾಡೋಣ, ಇದು ಜನಕ್ಕೆ ಉಪಯೋಗ ಆಗೋವಂಥದ್ದು. ಸೊ ಒಂದು ಮನುಷ್ಯನ ಆರ್ಗ್ಯಾನ್ಸ್ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ದಾನ ಮಾಡಿದಾಗ, ಬೇರೆಯವ್ರಿಗೆ ಎಷ್ಟು ಯೂಸ್ಫುಲ್ ಆಗುತ್ತೆ ಅನ್ನೋದನ್ನು ಇದರಲ್ಲಿ ತೋರಿಸ್ಬೇಕು. ಡೈರೆಕ್ಟರ್ ಬಂದಿದ್ದಾರೆ, ಅನುಪಸ್ಥಿತಿ ಇಲ್ಲ, ಎಲ್ಲೋ ಇದ್ದಾರೆ, ಡೈರೆಕ್ಟರ್ ಬಂದಿದ್ದಾರೆ, ಇವತ್ತು ಬಂದಿದ್ದಾರೆ, ಇಲ್ಲೇ ಇದ್ದಾರೆ. ಅದು ಮುಸುಕಿನ ಗುದ್ದಾಟ ಇರುತ್ತದೆ, ಬಟ್ ಏನು ಮಾಡೋದಕ್ಕಾಗಲ್ಲ. ಡೈರೆಕ್ಟರ್ ಬಂದಿದ್ದಾರೆ. ಇದು ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಇವಾಗಿರೋವಂಥ ಸಿಚುವೇಶನಲ್ಲಿ ಕನ್ನಡ ಪ್ರೇಕ್ಷಕರು ಎಚ್ಚೆತ್ಕೊಳ್ಬೇಕು. ನಮ್ಮ ಕನ್ನಡ ಸಿನಿಮಾನ ಬೆಳೆಸಬೇಕು, ಕನ್ನಡ ಸಿನಿಮಾ ಮುಂದೆ ಪ್ರೊಡ್ಯೂಸರ್ಸ್ ಬಂದು ಸಿನಿಮಾ ಮಾಡಬೇಕು ಅಂದಾಗ ಕನ್ನಡ ಪ್ರೇಕ್ಷಕರು ಬಂದು ಸಿನಿಮಾನ ಆಧರಿಸ್ಬೇಕು. ಅಲ್ಲಿ ಎಲ್ಲಿವರೆಗೂ ಆಧರಿಸೋದಕ್ಕೆ ಇಷ್ಟಪಡೋದಿಲ್ವೋ ಅವಾಗ ಪ್ರೊಡ್ಯೂಸರ್ಸ್ ಯಾರು ಮುಂದೆ ಬರೋದಿಲ್ಲ. ನಾವು ಕಷ್ಟಪಟ್ಟು ದುಡ್ಡು ತೊಗೊಂಬಂದು ಹಾಕಿ ಸಿನಿಮಾ ಮಾಡಿದ್ವಿ, ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೋಸ್ಕರ ಸಿನಿಮಾ ಮಾಡಿದ್ವಿ. ದಯವಿಟ್ಟು ಸಿನಿಮಾ ನೋಡೋದಕ್ಕೆ ಬನ್ನಿ, ಕಂಟೆಂಟ್ ನೋಡಿ, ನೀವು ಖುಷಿ ಪಡ್ತೀರಾ. ಜನಕ್ಕೆ ಹೇಳಿ, ನಿಮ್ಮ ರಿವ್ಯೂಸ್ನ ನೀವು ಜನಕ್ಕೆ ಹೇಳಿ. ಒಂದು ಸೋಷಿಯಲ್ ಮೆಸೇಜ್ನ ಇಟ್ಟಿದ್ದೀವಿ ಸಿನಿಮಾದಲ್ಲಿ. ದಯವಿಟ್ಟು ಸಿನಿಮಾ ನೋಡೋದಕ್ಕೆ ಬನ್ನಿ. ನಾನು ಇಷ್ಟ ಕೇಳ್ತೀನಿ ಕನ್ನಡ ಪ್ರೇಕ್ಷಕರಲ್ಲಿ, ದಯವಿಟ್ಟು ಬಂದು ಸಿನಿಮಾ ನೋಡಿ ನಮ್ಮನ್ನು ಆಶೀರ್ವದಿಸಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹೌದು, ರಿಲೀಸ್ ಆಗಿದೆ. ಇನ್ನು ಇದಕ್ಕೆ ಜನ ತೀರ್ಪು ಕೊಡಬೇಕು. ನೀವು ಮೀಡಿಯಾದವರು ನಮಗೆ ಸಪೋರ್ಟ್ ಮಾಡಿ. ಸಿನಿಮಾ ಕ್ಲೈಮ್ಯಾಕ್ಸ್ ಒಂದು ಕಂಟೆಂಟ್ ಓರಿಯೆಂಟೆಡ್ ಮಾಡಿದ್ದೀವಿ. ಒಂದು ಜೀವ ಎಷ್ಟು ಅದಕ್ಕೆ ರಕ್ಷಣೆ ಮಾಡಿದಾಗ ಆ ಜೀವದಲ್ಲಿರೋ ಆರ್ಗ್ಯಾನ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಆ ಸಿನಿಮಾದಲ್ಲಿ ತೋರಿಸಿದ್ದೀವಿ. ಸೊ ಜನ ಅದಕ್ಕಾಗಿ ಸುದೀಪ್ ಸರ್ನ ಅವರ ಫ್ಯಾನ್ ಫಾಲೋಯಿಂಗ್ ಬೇಸಿಸ್ಗೆ ಅವರು ಒಬ್ಬ ದೊಡ್ಡ ಮೇರುನಟ ಅವ್ರು ಮಾಡ್ತಾರೆ ಅಂದಾಗ ಅವ್ರ ಫ್ಯಾನ್ಸ್ ಅದನ್ನು ಫಾಲೋ ಮಾಡ್ತಾರೆ. ಸೊ ಅದಕ್ಕಾಗಿ ಅದನ್ನು ಅಲ್ಲ ಮೇಡಮ್, ಇದು ಬ್ಯಾಂಗ್ಳೂರಲ್ಲಿ ನಡೆದಿರೋಂಥ ನೈಜ ಘಟನೆ. ಈ ಘಟನೆನ ಸ್ಕ್ರೀನಲ್ಲಿ ತರಬೇಕು, ತೆರೆ ಮೇಲೆ ತೋರಿಸ್ಬೇಕು ಅಂತ ಸುದೀಪ್ ಸರ್ ಹತ್ರ ನಾವು ಹೋಗಿ ಡಿಸ್ಕಸ್ ಮಾಡಿದಾಗ ಅವರು ಸರಿ ಇದನ್ನು ಮಾಡೋಣ, ಇದು ಜನಕ್ಕೆ ಉಪಯೋಗ ಆಗೋವಂಥದ್ದು. ಸೊ ಒಂದು ಮನುಷ್ಯನ ಆರ್ಗ್ಯಾನ್ಸ್ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ದಾನ ಮಾಡಿದಾಗ, ಬೇರೆಯವ್ರಿಗೆ ಎಷ್ಟು ಯೂಸ್ಫುಲ್ ಆಗುತ್ತೆ ಅನ್ನೋದನ್ನು ಇದರಲ್ಲಿ ತೋರಿಸ್ಬೇಕು. ಡೈರೆಕ್ಟರ್ ಬಂದಿದ್ದಾರೆ, ಅನುಪಸ್ಥಿತಿ ಇಲ್ಲ, ಎಲ್ಲೋ ಇದ್ದಾರೆ, ಡೈರೆಕ್ಟರ್ ಬಂದಿದ್ದಾರೆ, ಇವತ್ತು ಬಂದಿದ್ದಾರೆ, ಇಲ್ಲೇ ಇದ್ದಾರೆ. ಅದು ಮುಸುಕಿನ ಗುದ್ದಾಟ ಇರುತ್ತದೆ, ಬಟ್ ಏನು ಮಾಡೋದಕ್ಕಾಗಲ್ಲ. ಡೈರೆಕ್ಟರ್ ಬಂದಿದ್ದಾರೆ. ಇದು ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಇವಾಗಿರೋವಂಥ ಸಿಚುವೇಶನಲ್ಲಿ ಕನ್ನಡ ಪ್ರೇಕ್ಷಕರು ಎಚ್ಚೆತ್ಕೊಳ್ಬೇಕು. ನಮ್ಮ ಕನ್ನಡ ಸಿನಿಮಾನ ಬೆಳೆಸಬೇಕು, ಕನ್ನಡ ಸಿನಿಮಾ ಮುಂದೆ ಪ್ರೊಡ್ಯೂಸರ್ಸ್ ಬಂದು ಸಿನಿಮಾ ಮಾಡಬೇಕು ಅಂದಾಗ ಕನ್ನಡ ಪ್ರೇಕ್ಷಕರು ಬಂದು ಸಿನಿಮಾನ ಆಧರಿಸ್ಬೇಕು. ಅಲ್ಲಿ ಎಲ್ಲಿವರೆಗೂ ಆಧರಿಸೋದಕ್ಕೆ ಇಷ್ಟಪಡೋದಿಲ್ವೋ ಅವಾಗ ಪ್ರೊಡ್ಯೂಸರ್ಸ್ ಯಾರು ಮುಂದೆ ಬರೋದಿಲ್ಲ. ನಾವು ಕಷ್ಟಪಟ್ಟು ದುಡ್ಡು ತೊಗೊಂಬಂದು ಹಾಕಿ ಸಿನಿಮಾ ಮಾಡಿದ್ವಿ, ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೋಸ್ಕರ ಸಿನಿಮಾ ಮಾಡಿದ್ವಿ. ದಯವಿಟ್ಟು ಸಿನಿಮಾ ನೋಡೋದಕ್ಕೆ ಬನ್ನಿ, ಕಂಟೆಂಟ್ ನೋಡಿ, ನೀವು ಖುಷಿ ಪಡ್ತೀರಾ. ಜನಕ್ಕೆ ಹೇಳಿ, ನಿಮ್ಮ ರಿವ್ಯೂಸ್ನ ನೀವು ಜನಕ್ಕೆ ಹೇಳಿ. ಒಂದು ಸೋಷಿಯಲ್ ಮೆಸೇಜ್ನ ಇಟ್ಟಿದ್ದೀವಿ ಸಿನಿಮಾದಲ್ಲಿ. ದಯವಿಟ್ಟು ಸಿನಿಮಾ ನೋಡೋದಕ್ಕೆ ಬನ್ನಿ. ನಾನು ಇಷ್ಟ ಕೇಳ್ತೀನಿ ಕನ್ನಡ ಪ್ರೇಕ್ಷಕರಲ್ಲಿ, ದಯವಿಟ್ಟು ಬಂದು ಸಿನಿಮಾ ನೋಡಿ ನಮ್ಮನ್ನು ಆಶೀರ್ವದಿಸಿ.